ಇನ್ನು ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಲಾಯಿತು. ಅಸಮಾಧಾನ ಯಾವುದಾದರೂ ನಾಯಕರುಗಳಿಗಿದ್ರೆ ಅಥವಾ ಅಸಮಾಧಾನ ಅನ್ನೋದು ಯಾರಿಗಾದರೂ ಇದ್ರೆ ಅದನ್ನ ಹೊರಹಾಕುವ ಅವಶ್ಯಕತೆ ಇಲ್ಲ. ಯಾರು ಕೂಡ ಅಸಮಾಧಾನವನ್ನ ಹೊರಹಾಕಬಾರದು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೊಟ್ಟಿರುವಂತಹ ಹೇಳಿಕೆ ಇದು. 28 ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಪ್ರಚಾರವನ್ನ ಮಾಡ್ತೇವೆ. ಭಿನ್ನಾಭಿಪ್ರಾಯಗಳನ್ನ ಈಗಲೇ ಶಮನ ಮಾಡೋದಕ್ಕೆ ನಾವು ತೀರ್ಮಾನಿಸಿದ್ದೀವಿ. ಭಿನ್ನಾಭಿಪ್ರಾಯ ಮುಂದುವರಿಯದಂತೆ ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ ಅನ್ನುವಂಥ ವಿಚಾರವನ್ನ ದೇವೇಗೌಡರು ಹೇಳ್ತಾ ಇದ್ರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ನಾವು ವ್ಯತ್ಯಾಸವನ್ನ ಸರಿಪಡಿಸ್ಕೋಬೇಕಾಗತ್ತೆ. ಆ ಸರಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಶಾಸಕರಾಗಿರ್ಲಿ ಅಥವಾ ಜಿಲ್ಲಾ ಮುಖಂಡರಾಗಿರ್ಲಿ ಅವ್ರ ಮಧ್ಯೆ ಯಾವುದಾದ್ರೂ ರೀತಿಯಾದಂಥ ಭಿನ್ನಾಭಿಪ್ರಾಯ ಇದ್ರೆ, ಆ ರೀತಿಯಾಗಿ ಏನಾದರೂ ಒಡಕು ಮೂಡುವಂತ ಸಾಧ್ಯತೆ ಇದ್ರೆ ಆ ಒಡಕಿನ ಮಾತನಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡಬಾರ್ದು ಅಥವಾ ಜೆಡಿಎಸ್ ಪಕ್ಷದ ನಾಯಕರು ಕೂಡ ಮಾಡಬಾರ್ದು. ಇದೇ ಕಾರಣಕ್ಕಾಗಿಯೇ ನಾವು ಇಬ್ಬರು ಪರಸ್ಪರ ಚರ್ಚಿಸಿದ್ದೀವಿ. ಎರಡೂ ಪಕ್ಷದ ನಾಯಕರುಗಳು ಕೂತು ಸಭೆಯನ್ನು ನಡೆಸಿದ್ದೀವಿ. ತದನಂತರದಲ್ಲೇ ನಾವು ನಮ್ಮ ತೀರ್ಮಾನವನ್ನ ಹೇಳ್ತಾ ಇದ್ದೀವಿ. ಯಾವೊಬ್ಬ ನಾಯಕರು ಕೂಡ ಒಡಕಿನ ಮಾತನ್ನ ಮಾತನಾಡಬಾರ್ದು ಅಂತ ಹೇಳಿ ಕಾರ್ಯಕರ್ತರು ಸೇರಿದಂತೆ ನಾಯಕರಿಗೆ ಎಚ್ ಡಿ ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟರು. ಯಾವುದೇ ಚುನಾವಣೆ ಕ್ಷೇತ್ರದಲ್ಲಿ ಸ್ವಲ್ಪ ಬಿಕ್ಕಟ್ಟಿದ್ರೆ ಆ ಹೊಣೆಗಾರಿಕೆನ ನಾನು, ಸಿದ್ದರಾಮಯ್ಯರೆ, ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ಇರ್ತಾರೆ, ಆ ಭಾಗ ಪರಮೇಶ್ವರ್ ಇರ್ತಾರೆ. ಈ ಹಂತದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೇವೆ.